ಇಲ್ಲಿಲ್ಲ ಹಚ್ಬಿಡೋದು ಹೀಗೆ. ನಮ್ಮ ಧಾನ್ಯಗಳು ನಮ್ಮ ಹಿರಿಯರು ಪಾರಂಪರಿಕವಾಗಿ ಸಾವಿರಾರು ವರ್ಷ ಅಲ್ಲ ಲಕ್ಷಾಂತರ ವರ್ಷ ತಿಂದಿದ್ದ ಧಾನ್ಯಗಳ ಮೇಲೆ ಒಂದು ಪ್ರಯೋಗಾಲಯ ಒಂದು ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇ ಷಡ್ಯಂತ್ರಕ್ಕೆ ಪುರಾವೆ. ಹೌದಲ್ಲ? ಹೌದಲ್ಲ? ನಾವು ಮರೆತೋಗಿದ್ದೀವಿ ಅಂತ ಹೇಳಕ್ ಶುರು ಮಾಡಿದ್ದಾರೆ ಈಗ. ಅದು 30 ವರ್ಷದಿಂದ ನಾನು ಹಳ್ಳಿಗೂ ಹೋಗಿ ಈ ಮಾತುಗಳನ್ನ ಆಡಕ್ ಶುರು ಮಾಡಿದ ಮೇಲೆ ಈ ತಜ್ಞರು ಏನ್ ಹೇಳ್ತಾ ಇದ್ದಾರೆ, ಹೆಂಗೋ ಮರೆತೋಗಿದ್ದೀವಿ. ಹೆಂಗೋ ಮರೆತಿಲ್ಲ, ಮರದಲ್ಲಿ ಮಾಡಿದೀರಾ ನೀವು. ಯಾಕೆ ಮಾಡಿದೀರಾ? ಆಸ್ಪತ್ರೆಗಳನ್ನ ತುಂಬಿಸ್ಕೊಳ್ಳೋದಕ್ಕೆ. ಅಂದ್ರೆ ರೋಗವನ್ನ ಉತ್ಪಾದನೆ ಮಾಡಿ ರೋಗಿಗಳನ್ನ ತಯಾರು ಮಾಡಿ ಮಾಯಾಜಾಲ ಮಾಡಿ ಟ್ಯಾಬ್ಲೆಟ್ ಇಂದ ನಿಮ್ಮನ್ನು ನಿಭಾಯಿಸ್ತೀವಿ ಅಂತ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದೀರಾ. ಅಂದ್ರೆ ಊಟ ಮಾಡೋದಕ್ಕೆ 10 ರೂಪಾಯಿ ಖರ್ಚಾದ್ರೆ ನಿಮ್ಮ ನಿಭಾಯಿಸ್ಕೊಳ್ಳೋದಕ್ಕೆ 1000 ರೂಪಾಯಿ ಖರ್ಚು ಮಾಡೋಕ್ಕೆ ಆಗಿದೆ ಅಲ್ವಾ? ಇದೊಂದು ದೊಡ್ಡ ಆರ್ಥಿಕ ವ್ಯವಸ್ಥೆ. ಇಟ್ಸ್ ಎಕನಾಮಿಕ್ ಮಾಡೆಲ್. ಈ ಎಕನಾಮಿಕ್ ಮಾಡೆಲ್ ಅನ್ನ ವಿಜ್ಞಾನ ಅಂತ ಪ್ರತಿಬಿಂಬಿಸ್ತಾ ಇದ್ದೀರಾ. IVF ಅಮ್ಮೋ ಏನು ಅಡ್ವಾನ್ಸ್ಡ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೊಡ್ಸಕ್ಕಾಗಲ್ಲ, ಇವ್ರು ಅಡ್ವಾನ್ಸ್ಡ್ ರಿಸರ್ಚ್ ಮಾಡ್ತಾರೆ. ಹ್ಯೂಮನ್ ರೇಸ್ ಇಸ್ ಇಂಪ್ಲೋಡಿಂಗ್. ಮಕ್ಕಳು ಹುಟ್ಟುತ್ತಾ ಇಲ್ಲ, ಅದು ಅತಿ ದೊಡ್ಡ ಕಾಯಿಲೆ. ಯಾಕಂದ್ರೆ ನಿಮ್ಮ ಡಯಾಬಿಟಿಸ್, ನಿಮ್ಮ BP, ನಿಮ್ಮ ಟೈಪ್ 1.5 ಡಯಾಬಿಟಿಸ್ ಅಲ್ಲ, 1, 2 ಅಲ್ಲ, ಟೈಪ್ 1 ಟೈಪ್ ಅಲ್ಲ, ಮಧ್ಯದಲ್ಲಿ 1.5 ಡಯಾಬಿಟಿಸ್. Can you believe this nonsense in the name of science? ಅರೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ನಿಧಾನವಾಗಿ ನಿಯಂತ್ರಣದಿಂದ ನಿಗದಿತ ಪ್ರಮಾಣದಲ್ಲಿ ಹರಿಯಂಗೆ ಮಾಡಿದರೆ ಈ ಕಾಯಿಲೆಗಳೆಲ್ಲನೂ 3 ತಿಂಗಳಿಂದ 6 ತಿಂಗಳಿಗೆ ಹುಟ್ಟಲಿಲ್ಲ ಅನ್ಸ್ಬೋದು. ರೋಗನೇ ಹುಟ್ಟೋದಿಲ್ಲ ನಿಮಗೆ, ಗ್ಯಾರಂಟಿ. ರೋಗ ಇಲ್ಲದ ಜೀವನ ಗ್ಯಾರಂಟಿ. ನೀವು ರೆಡಿ ಇದ್ದೀರಾ? ಇಲ್ಲಪ್ಪ, ನನಗೆ ಬೆಳಗ್ಗೆ ಕಾಫಿ ಬೇಕೇ ಬೇಕು, ಸ್ಕೂಟರ್ ಸ್ಟಾರ್ಟ್ ಆಗೋದಿಲ್ಲ, ಕಾಫಿ ಆಗೋದಿಲ್ಲ, ಗುಲಾಬ್ ಜಾಮೂನ್ ತಿಂದೇ ಇದ್ರೆ ಹೆಂಗೆ? ಮೈಸೂರು ಪಾಕ್, ಮೈಸೂರು ನೀನು ಮೈಸೂರು ಪಾಕ್ ಬೇಡ ಅಂತೀಯ. ಇವೆಲ್ಲ ನಾನ್ಸೆನ್ಸ್. ಹೀಗೆ ನಾವು ದಾಟಿನುಬ್ಬದಿಂದ ನೀರಿನಿಂದ ಬೆಲ್ಲ ಮಾಡಿಕೊಂಡು ಸಾಮೆಯಕ್ಕೆ ಹಾಲು ತೆಗೆದು ಬಾಂಡಿಯಲ್ಲಿ ಮೆತ್ತಿಗೆ ಹುರಿತಾ ಇದ್ರೆ ಸಣ್ಣ ಉರಿಯಲ್ಲಿ ಹಾಲು ಬಾಯಿ ತಯಾರಾಗ್ತದೆ. ಆ ಹಾಲು ಬಾಯಿ 10 ದಿವಸ ಆದ್ರೂ ಮಕ್ಕಳ ಬಾಯಿಗೆ ಹಾಕಿದ್ರೆ ಹೊಟ್ಟೆ ತುಂಬಿಕೊಂಡು ಆರಾಮಾಗಿ ನಿದ್ದೆ ಮಾಡೋದು. ಈಗ ನಿಮ್ಮ ಗುಲಾಬ್ ಜಾಮೂನು ಮೈಸೂರು ಪಾಕ್ ತಿಂದ್ರಿ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯಾಕೆ? ಸಣ್ಣ ಮಕ್ಕಳು ಸಮೇತ 3 ಗಂಟೆಗೆ ಎದ್ದು ಉಚ್ಚೆ ಮಾಡಬೇಕು. ಆ ಉಚ್ಚೆ ಮಾಡೋಕ್ಕೋಸ್ಕರ ಅಂತ ಬೆಡ್ ಪಕ್ಕನೆ ಟಾಯ್ಲೆಟ್ ಕಟ್ಕೊಳ್ಳೋದು. ಯಾಕೆ? ಉಚ್ಚೆ ಬಂದ ತಕ್ಷಣ ತಕ್ಷಣ ಹೋಗ್ಬೇಕು, ಹಿಡ್ಕೊಂಡಾಗಲ್ಲ. ನರ ದೌರ್ಬಲ್ಯ, ಪ್ರೋಸ್ಟೇಟ್ ಪ್ರಾಬ್ಲಮ್ ಬಂದಿದೆ, ನರಗಳು ಸರಿ ಇಲ್ಲ, UTI ಇನ್ಫೆಕ್ಷನ್, ಏನೇನೆಲ್ಲ ಒಂದಕ್ಕೊಂದು 10 ಟ್ಯಾಬ್ಲೆಟ್ ಪಟ ಬರೋದು. ಅದೆಲ್ಲ ತಗೊಂಡ ಮೇಲೆ ನೋಡಿ, ದಿಸ್ ಆರ್ ಆಲ್ ರಿಯಲ್ ಪ್ರಾಬ್ಲಮ್. ನನಗೆ ನಗು ಬರ್ತಾ ಇದೆ. ಯಾಕಂದ್ರೆ ಏನು ಬೇಕಾಗೇ ಇರಲಿಲ್ಲ ನಮಗೆ. ಇದೆಲ್ಲ ನಾನ್ಸೆನ್ಸ್. ಈಗ 69 ವಯಸ್ಸಿನಲ್ಲಿ ರಾತ್ರಿ ಬಿಟ್ಕೊಟ್ರೆ ಬೆಳಗ್ಗೆ ತನಕ ಶವದ ತರ ಬಿದ್ದಿರಬೇಕು, ಸಖತ್ತಾಗಿ ನಿದ್ದೆ ಬರಬೇಕು. ಹೆಂಗ್ ಬರುತ್ತೆ? ಹೊಟ್ಟೆಯಲ್ಲಿ ನಿಮಗೆ ಆ ಅದ್ಭುತವಾದ ಸೂಕ್ಷ್ಮ ಜೀವಿಗಳ ಸಮುದಾಯ ಸಮೃದ್ಧವಾಗಿದ್ರೆ ಯಾರು ಬಂದ್ರು, ಶಿವ ಬಂದ್ರು ಎದ್ದರೆ ನಿದ್ದೆ ಮತ್ತೆ ಸ್ನಾನ
ಚೆನ್ನಾಗಿದೆ. ಆ ಅಂಬಲಿ ಅಂತಿದೆ, ಅಂಬಲಿ ಅನಾದಿ ಕಾಲದಿಂದ ನಾವು ಕುಡ್ಕೊಂಡು ಬಂದಿರೋ ಒಂದು ಪದ್ಧತಿ. ಈಗ ಅಂಬಲಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಹಳ್ಳಿಯಲ್ಲಿ. ಅಂಬಲಿ ಇಷ್ಟೇ, ತುಂಬಾ ಸಿಂಪಲ್. ಎಷ್ಟು ಸಿಂಪಲ್ ಅಂದ್ರೆ ಇದು